ಹಲೋ ಗಾಯ್ಸ್, ನಾವು ಇವತ್ತು ಮಾಡೋಕೊಂಡಿರೋದು ಎಗ್ ರೈಸ್ ಅನ್ನೋ ರೆಸಿಪಿನ ನೀವು ಮನೆಯಲ್ಲಿ ಸಿಂಗಲ್ ಆಗಿದ್ದಾಗ ಮಾಡ್ಕೊಂಡು ತಿನ್ನಬೇಕು. ಸಖತ್ ರುಚಿ ಇರುತ್ತೆ. ಮೊದಲು ಒಂದು ಬೋಗಣಿಯನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಕಾಯಿಗಡ್ಡೆ ಕೊಯ್ದಿಟ್ಕೊಳ್ಳಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಟಮಾಟೆ ಹಣ್ಣು. ಎಣ್ಣೆ ಕಾಯಬೇಕು, ಜಾಸ್ತಿನೇ ಕಾಯಬೇಕು ಒಂದು ಸ್ವಲ್ಪ, ಯಾಕಂದರೆ ಬೆನಿಬೇಕಲ್ಲ ಅದ್ರ ಸಂಬಂಧ ಉರಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಇಡಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ, ಆಮೇಲೆ ಉಳ್ಳಾಗಡ್ಡೆಯನ್ನು ಹಾಕಿ, ಒಂದು ಉಳ್ಳಾಗಡ್ಡೆ ಕೊಯ್ದರೆ ಸಾಕಾಗುತ್ತೆ ಗಾಯ್ಸ್. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಹೋಗ್ಬೇಕಾದ್ರೆ ಒಂದು ಕಮೆಂಟ್ ಹಾಕೋಗಿ ವಿಡಿಯೋ ಹೇಗಿತ್ತು. ಇದೇ ರೀತಿ ವಿಡಿಯೋ ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಬರ್ತಾ ಇರ್ತವೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ಹೋಗಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಳ್ಳಾಗಡ್ಡೆ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು, ಒಂದು ಸ್ವಲ್ಪ, ಹಂಗಂದ್ರೆ ರುಚಿ ಆಗುತ್ತೆ. ಫುಲ್ ವಿಡಿಯೋ ನೋಡ್ರಿ ಗ್ಯಾಸ್. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ, ಸ್ವಲ್ಪನೇ ಹಾಕಿಲ್ಲ ಅಂದರೆ ಜಾಸ್ತಿ ಕಲರ್ ಆಗಿಬಿಡುತ್ತೆ. ಮುಂದೆ ಯಾವ ವಿಡಿಯೋ ಮಾಡಬೇಕು ಕಮೆಂಟ್ ಹಾಕಿ ಗ್ಯಾಸ್. ಯಾವುದು ಮಾಡೋಣ, ವೆಜ್ದು ಮಾಡೋಣ ನಾನ್ ವೆಜ್ದು ಮಾಡೋಣ ಅಂತ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ, ಆಮೇಲೆ ಮಿಕ್ಸ್ ಮಾಡಿ. ನಮ್ಮ ಹತ್ರ ಲಕ್ಷದ್ದು ಕ್ಯಾಮ್ರಾ ಏನಿಲ್ಲ, ಶೂಟ್ ಆಗ್ತಾ ಇರೋದು ಒಂದು ಮೊಬೈಲ್ ಫೋನಿಂದ, ಅದನ್ನು ಒಡೆದೋಗೈತೆ. ಅದಕ್ಕಾಗಿ ಅಷ್ಟು ಕ್ವಾಲಿಟಿಯಿಂದ ವೀಡಿಯೋ ಬರೋಲ್ಲ ಗಾಯ್ಸ್. ಹಂಗೆ ತಿರುತ್ತಾ ಮಿಕ್ಸ್ ಮಾಡಿರಿ ಫುಲ್ಲು. ಆನಂತರ ಮೆಣಸಿನ್ಕಾಯನ್ನು ಹಾಕಿ, ಕೊಯ್ದಿಟ್ಕೊಂಡ್ರೆ ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕೊಯ್ದಿಟ್ಕೊಳ್ಳಿ. ಮೆಣಸಿನ್ಕಾಯನ್ನು ಅಷ್ಟು ಹಾಕಿ, 4ರಿಂದ 5 ಮೆಣಸಿನ್ಕಾಯಿ ಹಾಕಿ, ಜಾಸ್ತಿ ಖಾರ ಆಗುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಕೊಯ್ದಿಟ್ಕೊಂಡ್ರೆ ಟೊಮೆಟೊ ಹಣ್ಣನ್ನು ಅಷ್ಟು ಹಾಕಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ. ಫುಲ್ಲು ಅಷ್ಟು ಕಲಬೆರಕಾಗೋ ಥರ ಮಿಕ್ಸ್ ಮಾಡಿ ಗಾಯ್ಸ್. ಉರಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಇಡಿ. ಆಮೇಲೆ ಮಿಕ್ಸ್ ಮಾಡಿ, ಅದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಿ.
ಈ ಥರ ಕುದಿತಾ ಇರ್ಬೇಕು ಅದು. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡಿ, ಯಾಕಪ್ಪ ಅಂದ್ರೆ ಹಳ್ಳುಪ್ಪದು ಬೇಗನೆ ಕರಗೋಲ್ಲ. ಅದೇ ರೀತಿ ಮಿಕ್ಸ್ ಮಾಡ್ತಾನೆ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪನೇ ಖಾರ ಹಾಕಿ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಆಗಲೇ. ಆಮೇಲೆ ಮಿಕ್ಸ್ ಮಾಡಿ ಅದೇ ರೀತಿ ಮಿಕ್ಸ್ ಮಾಡ್ತಾಯಿರಿ. ವೀಡಿಯೋದಲ್ಲಿ ಕಾಣ್ತೈತಲ್ಲ. ಆಮೇಲೆ ಹೊಡೆದಿಟ್ಕೊಂಡ್ರೆ ಮೊಟ್ಟೆಯನ್ನು ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ನಮಗೀಗ 2 ಸಾಕು, 2 ಹಾಕಿದ್ದೀವಿ. ಆಮೇಲೆ ಬೇಸ್ ಮಿಕ್ಸ್ ಮಾಡಬೇಕು. ಆಮೇಲೆ ಫುಲ್ ಮಿಕ್ಸ್ ಮಾಡಿ ಅದನ್ನ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೆ ಆ ರೀತಿ ಮಿಕ್ಸ್ ಮಾಡಿ ಅದನ್ನ ಹಾಗೆ ಚೆನ್ನಾಗಿ ತಿರುತ್ತಾ ಇರಿ. ಅದನ್ನ ಗ್ಯಾಸನ್ನು ಒಂದು ಸ್ವಲ್ಪ ಜಾಸ್ತಿ ಇಡಿ. ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಚೆನ್ನಾಗಿ ತಿರುವ್ರಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಹಲೋ ಗಾಯ್ಸ್, ಇಲ್ಲಿ ಮಟ್ಟ ಯಾರ್ಯಾರು ನೋಡಿದಾರೆ ವೀಡಿಯೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಚೆನ್ನಾಗಿ ಅದೇ ರೀತಿ ಮಿಕ್ಸ್ ಮಾಡ್ತಾಯಿರಿ. ವೀಡಿಯೋದಲ್ಲಿ ಕಾಣ್ತಾ ಇತ್ತಲ್ಲ. ಬೇಕಾದ್ರೆ ನೀವು ಸಣ್ಣ ಉಪ್ಪನ್ನು ಹಾಕ್ಕೋಬೋದು, ಬೇಕಾದರೆ ಹಳ್ಳು ಉಪ್ಪನ್ನು ಹಾಕ್ಕೋಬೋದು. ಆಯ್ತು ಗ್ಯಾಸ್, ಅದ್ರ ಮೇಲೆ ಮುಚ್ಚಿ ಒಂದು 2 3 ನಿಮಿಷ ಒಂದು 10-15 ಸೆಕೆಂಡು ಕುದಿಯೋಕ್ಕೆ ಬಿಡಿ ಅದನ್ನ. ಆಮೇಲೆ ಕುದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದ್ರೆ ನೀವು ಕೈಲೂ ಮಿಕ್ಸ್ ಮಾಡ್ಬೋದು, ಬೇಕಾದರೆ ಚೌಟ್ಲೂ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟು ಒಂದೊಂದು ಅಗಳಿಗೂ ಅದು ರುಚಿಯನ್ನು ತಾಗಬೇಕು. ಯಾರ್ಯಾರಿಗೆ ಎಗ್ ರೈಸ್ ಮಾಡೋಕ್ಕೆ ಬರೋಲ್ಲ ಈ ವಿಡಿಯೋನ ಫುಲ್ ನೋಡಿ, ಆನಂತರ ನೀವೇ ಮಾಡ್ತೀರ ಎಗ್ ರೈಸ್. ಆಯ್ತು ಗ್ಯಾಸ್, ಅದೇ ರೀತಿ ಫುಲ್ ಮಿಕ್ಸ್ ಮಾಡ್ತಾ ಇರಬೇಕು. ಅದೇ ರೀತಿ ವೀಡಿಯೋದಲ್ಲಿ ಕಾಣ್ತಾ ಇತ್ತಲ್ಲ ಅದೇ ರೀತಿ ಫುಲ್ ಮಿಕ್ಸ್ ಮಾಡಿ. ಯಾರ್ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಯಾವುದೇ ವೀಡಿಯೋ ಬಿಟ್ಟು ನಿಮ್ಗೊಂದು ಮೆಸೇಜ್ ಬರುತ್ತೆ. ಅದಕ್ಕಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡಿರಿ. ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಮೈಬೂಬ್ ಸಾಬ್ ಕುಕಿಂಗ್ ಚಾನಲ್. ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಈ ಥರ ಆಗುತ್ತೆ ತಿಂದರೆ ಮಾತ್ರ ಸಖತ್ ರುಚಿ ಇರುತ್ತೆ ಗಾಯ್ಸ್. ಅದ್ರ ಸಂಬಂಧನೇ ನಿಮಗೆ ಫುಲ್ ವೀಡಿಯೋನ
ನಮ್ಮ ಯೂಟ್ಯೂಬ್ ಚಾನಲ್ದಲ್ಲೇ ಸಿಗೋದು. ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಆ ರೆಸಿಪಿನೇ ಮಾಡೋಣ. ಆಯಿತು ಗಾಯ್ಸ್, ಬಾಯ್ ಬಾಯ್, ಟಾಟಾ, ಸಿ ಯು. ನೆಕ್ಸ್ಟ್ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ವೀಡಿಯೋಕ್ಕೊಂದು ಹೋಗಬೇಕಾದ್ರೆ ಒಂದು ಲೈಕ್ ಮಾಡಿ ಹೋಗಿ.